ಎಲ್ರಿಗೂ ನಮಸ್ಕಾರ. ಇವತ್ತು ಸರಣಿ ಸಂಪರ್ಕಿತ ತೆರೆದ ಮತ್ತು ಶಾರ್ಟ್ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್ ಮತ್ತು ಪ್ರವಾಹದ ನಡವಳಿಕೆಯನ್ನು ಚರ್ಚಿಸೋಣ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನೀವು ಅರ್ಥ ಮಾಡಿಕೊಳ್ಳುವುದು ತೆರೆದ ಮತ್ತು ಮುಚ್ಚಿದ ಶಾರ್ಟ್ ಸರ್ಕ್ಯೂಟ್ ಅನ್ನು ಅರ್ಥ ಮಾಡಿಕೊಳ್ಳುವುದು, ತೆರೆದ ಸರಣಿ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಪ್ರಸ್ತುತವನ್ನು ಅಳೆಯುವುದು, ಸರಣಿ ಶಾರ್ಟ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಪ್ರವಾಹವನ್ನು ಅಳೆಯುವುದು. ಮೊದಲಿಗೆ ನಾವು ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಅನ್ನು ಚರ್ಚಿಸೋಣ. ಓಪನ್ ಸರ್ಕ್ಯೂಟ್ ಅಂದ್ರೇನು? ಓಪನ್ ಸರ್ಕ್ಯೂಟ್ ಎನ್ನುವುದು ತೆರೆದ ಸರ್ಕ್ಯೂಟ್ ಆಗಿದೆ, ಅಂದರೆ ವೋಲ್ಟೇಜ್ ಮೂಲಕ ಯಾವುದೇ ಲೋಡ್ ಸಂಪರ್ಕ ಹೊಂದಿಲ್ಲ. ವೋಲ್ಟೇಜ್ ಮೂಲವನ್ನು ತೆರೆದಿಡಲಾಗಿದೆ ಎಂದು ಸರಳವಾಗಿ ಹೇಳುವುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ವಿದ್ಯುತ್ ಸರಬರಾಜು ಮತ್ತು ಲೋಡ್ ನಡುವೆ ಮುಚ್ಚದ ಅಥವಾ ಸಂಪರ್ಕಗೊಳ್ಳದ ಯಾವುದೇ ವಿದ್ಯುತ್ ಸರ್ಕ್ಯೂಟ್ ಅನ್ನು ಓಪನ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ. ಸ್ವಿಚಸ್ನೊಂದಿಗೆ ತೆರೆದ ಸರ್ಕ್ಯೂಟ್ನಲ್ಲಿ ಕ್ರಮವಾಗಿ ಸರಣಿ ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ನೀವಿಲ್ಲಿ ನೋಡುತ್ತೀರಿ. ಸ್ವಿಚಸ್ ಮುಚ್ಚಿದಾಗ ಕೇವಲ ವೋಲ್ಟ್ ಮೀಟರ್ ಮಾತ್ರ ವಿದ್ಯುತ್ ಸರಬರಾಜಿಗೆ ಸಮಾನವಾದ ಓದುಗೆಯನ್ನ ತೋರಿಸುತ್ತೆ ಅಂತ ನೀವು ನೋಡಬಹುದು. ಆದರೆ ವಿದ್ಯುತ್ ಪ್ರವಾಹದ ಕಾರಣದಿಂದ ಆಮ್ಮೀಟರ್ ಶೂನ್ಯ ಸ್ಥಾನದಲ್ಲಿ ಉಳಿಯುತ್ತೆ. ಇದು ಪ್ರಸ್ತುತ ವೃತ್ತದಲ್ಲಿ ಮುಚ್ಚಿದ ಸರ್ಕ್ಯೂಟ್ನಲ್ಲಿ ಮಾತ್ರ ಕರೆಂಟ್ ಹರಿಯುತ್ತೆ ಅಂತ ತೋರಿಸುತ್ತೆ. ಅದು ಎಂದಿಗೂ ತೆರೆದ ಸರ್ಕ್ಯೂಟ್ನಲ್ಲಿ ಹರಿಯುವುದಿಲ್ಲ. ತೆರೆದ ಸರ್ಕ್ಯೂಟ್ನಲ್ಲಿ ಪ್ರತಿರೋಧ ಪರಿಮಿತವಾಗಿದೆ, ಯಾಕೆಂದರೆ ಅಲ್ಲಿ ಯಾವುದೇ ಕರೆಂಟ್ ಇಲ್ಲ. ಈಗ ನಾವು ಮುಚ್ಚಿದ ಸರ್ಕ್ಯೂಟ್ ವಿದ್ಯುತ್ ಸರಬರಾಜು ಅಥವಾ ವೋಲ್ಟೇಜ್ ಮೂಲವನ್ನು ಲೋಡ್ ಸಂಪರ್ಕಿಸುವ ಸರ್ಕ್ಯೂಟ್ ಆಗಿದೆ. ಇಲ್ಲಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ವೋಲ್ಟೇಜ್ ಮೂಲ ಸ್ವಿಚ್ ಎಸ್ ನೊಂದಿಗೆ ಲೋಡ್ ನಡುವೆ ಕ್ರಮವಾಗಿ ಸರಣಿ ಮತ್ತು ಸಮಾನಾಂತರವಾಗಿ ಸಂಪರ್ಕ ಹೊಂದಿದೆ. ಸ್ವಿಚ್ ಎಸ್ ಮುಚ್ಚಿದ ನಂತರ ನೀವು ವೋಲ್ಟ್ ಮೀಟರ್, ಆಮ್ಮೀಟರ್ ಎರಡರಲ್ಲೂ ಲೀಡಿಂಗ್ಗಳನ್ನು ತೆಗೆದುಕೊಳ್ಳಬಹುದು. ಮುಚ್ಚಿದ ಸರ್ಕ್ಯೂಟ್ನಲ್ಲಿ ಪ್ರಸ್ತುತ ಹರಿವು ಯಾವಾಗಲೂ ಅಸ್ತಿತ್ವದಲ್ಲಿದೆ ಮತ್ತು ಲೋಡನ್ನು ಅವಲಂಬಿಸಿರುತ್ತದೆ. ಸರ್ಕ್ಯೂಟ್ನಲ್ಲಿ ಲೋಡ್ ಹೆಚ್ಚಾದಂತೆ ಪ್ರಸ್ತುತವು ಹೆಚ್ಚುತ್ತಲೇ ಇರುತ್ತದೆ, ಆದರೆ ವೋಲ್ಟೇಜ್ ಮೂಲಕ ಸರಿಸುಮಾರು ಸಮಾನವಾಗಿರುತ್ತದೆ. ಈಗ ನಾವು ನೋಡೋಣ ಶಾರ್ಟ್ ಸರ್ಕ್ಯೂಟ್ ಎಂದರೇನು. ಶಾರ್ಟ್ ಸರ್ಕ್ಯೂಟ್ ಎನ್ನುವುದು ನೇರವಾಗಿ ವಿದ್ಯುತ್ ಸರಬರಾಜು ಅಥವಾ ವೋಲ್ಟೇಜ್ ಮೂಲಕ ಎರಡು ಟರ್ಮಿನಲ್ಗಳನ್ನು ತಂತಿ ಅಥವಾ ಕಂಡಕ್ಟರ್ನೊಂದಿಗೆ ಸಂಪರ್ಕಿಸುವ ರೂಪುಗೊಂಡ ಸರ್ಕ್ಯೂಟ್. ಇಲ್ಲಿ ಸ್ವಿಚ್ ಎಸ್ ನೊಂದಿಗೆ ಸರ್ಕ್ಯೂಟ್ನಲ್ಲಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಲಾಗಿದೆ. ಸ್ವಿಚ್ ಎಸ್ ಮುಚ್ಚಿದ ನಂತರ ವೋಲ್ಟೇಜ್ ಮೂಲದಿಂದ ಲೋಡ್ ಪ್ರವಾಹವು ಹರಿಯಲು ಪ್ರಾರಂಭಿಸುತ್ತದೆ. ಈಗ ಕೇವಲ ಒಂದು ಕ್ಷಣಕ್ಕೆ ವೋಲ್ಟೇಜ್ ಮೂಲದ ಎರಡು ಟರ್ಮಿನಲ್ಗಳ ನಡುವೆ ಸಂಪರ್ಕ ಮಾಡಿ, ಉದಾಹರಣೆಗೆ ಧನಾತ್ಮಕ ಮತ್ತು ಋಣಾತ್ಮಕ ಅಥವಾ ಹಂತ ಮತ್ತು ತಟಸ್ಥ ತಂತಿಯೊಂದಿಗೆ. ಇದ್ದಕ್ಕಿದ್ದಂತೆ ಸರ್ಕ್ಯೂಟ್ನಲ್ಲಿ ಹೆಚ್ಚಿನ ಪ್ರವಾಹದ ಹರಿವಿನಿಂದಾಗಿ ಆಮ್ಮೀಟರ್ ರೀಡಿಂಗ್ ಗರಿಷ್ಠ ಮೌಲ್ಯಕ್ಕೆ ಪೂರ್ಣ ವಿಚಲನವನ್ನು ತೋರಿಸುವುದನ್ನು ನೀವು ನೋಡಬಹುದು. ಲೋಡ್ ಪ್ರತಿರೋಧದಿಂದ ಪ್ರಸ್ತುತ ಬೈಪಾಸ್ ಮಾಡುವ ಕಾರಣದಿಂದ ಇದು ಸಂಭವಿಸುತ್ತದೆ. ಆದ್ದರಿಂದ ಅತ್ಯಂತ ಕಡಿಮೆ ಅಥವಾ ಶೂನ್ಯ ಪ್ರತಿರೋಧದಿಂದಾಗಿ ಪ್ರವಾಹವು ಗರಿಷ್ಠ ಮಟ್ಟಕ್ಕೆ ಇರುತ್ತದೆ. ಇದು ಸಂಪೂರ್ಣ ಸರ್ಕ್ಯೂಟ್ಗೆ ಮತ್ತು ಮಾನವರಿಗೆ ಅಪಾಯವನ್ನ ಉಂಟುಮಾಡುತ್ತದೆ. ಎಚ್ಚರಿಕೆ: ಇದನ್ನ ಸೂಚಿಸಲಾಗಿಲ್ಲ ಮತ್ತು ಈ ಸ್ಥಿತಿಯು ಯಾವುದೇ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಸಂಭವಿಸಬಾರದು. ಇನ್ಪುಟ್ ಬದಿಯಲ್ಲಿ ಎಂಸಿಬಿಗಳಂತಹ ರಕ್ಷಣಾತ್ಮಕ ಸಾಧನಗಳನ್ನು ಯಾವಾಗಲೂ ಬಳಸಿ. ಸರಳವಾಗಿ, ಶಾರ್ಟ್ ಸರ್ಕ್ಯೂಟ್ನಲ್ಲಿ ಹೆಚ್ಚಿನ ಅಥವಾ ಅನಂತ ಪ್ರವಾಹದ ಹರಿವಿನಿಂದಾಗಿ ಪ್ರತಿರೋಧವು ಯಾವಾಗಲೂ ಶೂನ್ಯವಾಗಿರುತ್ತೆ. ಸರಣಿ ಸಂಪರ್ಕಿತ ತೆರೆದ ಮತ್ತು ಮುಚ್ಚಿದ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಪ್ರಸ್ತುತ ವರ್ತನೆಯನ್ನು ಚರ್ಚಿಸೋಣ. ಪ್ರತಿ 3 ಓಮ್ಗಳ ಮೌಲ್ಯಗಳೊಂದಿಗೆ 3 ಪ್ರತಿರೋಧಕಗಳು R1, R2 ಮತ್ತು R3 ಸ್ವಿಚ್ ಎಸ್ ನೊಂದಿಗೆ 12 ವೋಲ್ಟ್ಗಳ ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿ ಸಂಪರ್ಕಗೊಂಡಿವೆ ಎಂದು ಊಹಿಸಿ. ಸ್ವಿಚ್ ಎಸ್ ನಂತರ ಸರ್ಕ್ಯೂಟ್ ಸರಣಿಯಲ್ಲಿ 0 ದಿಂದ 5 ಆಂಪ್ಸ್ಗಳವರೆಗಿನ ಆಮ್ಮೀಟರ್ ಅನ್ನು ಸಂಪರ್ಕಿಸಿ. ಸರ್ಕ್ಯೂಟ್ಗೆ ಸಮಾನಾಂತರವಾಗಿ 0 ದಿಂದ 20 ವೋಲ್ಟ್ ವರೆಗಿನ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ರೆಸಿಸ್ಟರ್ R2 ನಂತರ ಸರ್ಕ್ಯೂಟ್ ತೆರೆದಿರಲಿ. ಸ್ವಿಚ್ ಎಸ್ ಅನ್ನು ಮುಚ್ಚಿ ಮತ್ತು ಇನ್ಪುಟ್ ವೋಲ್ಟೇಜ್ ಸಮಾನವಾದ 12 ವೋಲ್ಟ್ಗಳನ್ನು ಸೂಚಿಸುವ ವೋಲ್ಟ್ ಮೀಟರ್ನಲ್ಲಿ ಮಾತ್ರ ಮೀಟರ್ ವಿಚಲನವನ್ನು ನೀವು ನೋಡಬಹುದು. ಆದರೆ ತೆರೆದ ಸರ್ಕ್ಯೂಟ್ನಲ್ಲಿ ಪ್ರಸ್ತುತ ಹರಿವು ಅಸ್ತಿತ್ವದಲ್ಲಿಲ್ಲ ಎಂಬ ಅಂಶದಿಂದಾಗಿ ಆಮ್ಮೀಟರ್ ಓದುವಿಕೆಯಲ್ಲಿ ಯಾವುದೇ ವಿಚಲನವಿಲ್ಲ. ಈಗ ರೆಸಿಸ್ಟರ್ R2 ಸಂಪರ್ಕಿಸುವ ಮೂಲಕ ಸರ್ಕ್ಯೂಟ್ ಅನ್ನು ಮುಚ್ಚಿ ಮತ್ತು ವೋಲ್ಟೇಜ್ ಮೂಲದ ಋಣಾತ್ಮಕ ಟರ್ಮಿನಲ್ಗಳು ವೋಲ್ಟ್ ಮೀಟರ್ ಮತ್ತು ಆಮ್ಮೀಟರ್ ಎರಡೂ ಕ್ರಮವಾಗಿ 12 ವೋಲ್ಟ್ ಮತ್ತು 1.3 ಆಂಪ್ ವಾಚನಗೋಷ್ಠಿಯನ್ನು ತೋರಿಸುತ್ತದೆ ಎಂದು ನೀವು ನೋಡಬಹುದು. ಎಲ್ಲಾ ಪ್ರತಿರೋಧಕಗಳು R1, R2, R3 ಸರಣಿಯಲ್ಲಿ ಸಂಪರ್ಕಗೊಂಡಿರುವುದರಿಂದ ಒಟ್ಟು ಪ್ರತಿರೋಧವು 9 ಓಮ್ಸ್ಗಳು. ಮತ್ತು ನೀವು I=V/R ಸೂತ್ರದಲ್ಲಿ ವೋಲ್ಟೇಜ್ ಮತ್ತು ಪ್ರತಿರೋಧ ಮೌಲ್ಯಗಳನ್ನು ಬದಲಿಸಿದಾಗ I=12/9 1.3. ಸರ್ಕ್ಯೂಟ್ನಲ್ಲಿ ಹರಿಯುವ ಒಟ್ಟು ಪ್ರವಾಹವು 1.3 ಆಂಪ್ಸ್ ಆಗಿದೆ. ಈಗ ಸರಣಿ ಎಸಿ ಸರ್ಕ್ಯೂಟ್ಗಳಲ್ಲಿ ತೆರೆದ ಸರ್ಕ್ಯೂಟ್ ಅನ್ನು ಚರ್ಚಿಸೋಣ. L1 ಮತ್ತು L2 ಎಂಬ 2 ದೀಪಗಳನ್ನು ತೆಗೆದುಕೊಳ್ಳಿ. ದೀಪದ ವ್ಯಾಟೇಜ್ ಮತ್ತು ವೋಲ್ಟೇಜ್ ರೇಟಿಂಗ್ಗಳು ಕ್ರಮವಾಗಿ 60 ವ್ಯಾಟ್ಗಳು ಮತ್ತು 240 ವೋಲ್ಟ್ಗಳಾಗಿರಲಿ. ಲ್ಯಾಂಪ್ ಹೋಲ್ಡರ್ ಮತ್ತು ತಾಮ್ರದ ತಂತಿಯನ್ನು ಬಳಸಿಕೊಂಡು ಸರಣಿಯಲ್ಲಿ ದೀಪಗಳನ್ನು L1 ಮತ್ತು L2 ಅನ್ನು ಸಂಪರ್ಕಿಸಿ.
L1 ಮತ್ತು L2 ದೀಪಗಳಿಗೆ ಸರಣಿಯಲ್ಲಿ 0ದಿಂದ 100 ಮಿಲಿಯಂಪಿಯರ್ಸ್ಗಳವರೆಗೆ ಚಲಿಸುವ ಕಬ್ಬಿಣದ ವಿದ್ಯುತ್ ಪ್ರವಾಹ ಮಾಪಕವನ್ನು ಸಂಪರ್ಕಿಸಿ. ಸ್ವಿಚ್ ಎಸ್ ಸರಣಿಯನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ 240 ವೋಲ್ಟ್ 50 ಹರ್ಟ್ಜ್ ಎಸಿ ಪೂರೈಕೆಯನ್ನು ಸಂಪರ್ಕಿಸಿ. ಸ್ವಿಚ್ ಎಸ್ ನಂತರ ಸರ್ಕ್ಯೂಟ್ಗೆ ಸಮಾನಾಂತರವಾಗಿ 0ದಿಂದ 300 ವೋಲ್ಟ್ಗಳವರೆಗೆ ಚಲಿಸುವ ಕಾಯಿಲ್ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ಸ್ವಿಚ್ ಎಸ್ ಅನ್ನು ಮುಚ್ಚಿ ಮತ್ತು ಲ್ಯಾಂಪ್ಗಳು L1 ಮತ್ತು L2 ಹೊಳೆಯುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಿ. ಮಂದ ಮೋಡ್ನಲ್ಲಿ ಸ್ವಿಚ್ ಎಸ್ ತೆರೆಯಿರಿ. ಈಗ ಹೋಲ್ಡರ್ನಿಂದ ಲ್ಯಾಂಪ್ L1 ಅನ್ನು ತೆಗೆದುಹಾಕಿ. ಸ್ವಿಚ್ ಎಸ್ ಅನ್ನು ಮುಚ್ಚಿ ಮತ್ತು ಕೋಷ್ಟಕದಲ್ಲಿನ ರೀಡಿಂಗ್ಗಳನ್ನು ಗಮನಿಸಿ. ವೋಲ್ಟ್ ಮೀಟರ್ ಮಾತ್ರ 240 ವೋಲ್ಟ್ಗಳನ್ನು ಓದುತ್ತದೆ ಮತ್ತು L1 ನಲ್ಲಿ ತೆರೆದ ಸರ್ಕ್ಯೂಟ್ನಿಂದ ಆಮ್ಮೀಟರ್ ಶೂನ್ಯದಲ್ಲಿ ಉಳಿಯುತ್ತದೆ ಎಂದು ನೀವು ಗಮನಿಸಬಹುದು. ಲ್ಯಾಂಪ್ 1 ಅನ್ನು ಮತ್ತೆ ಸರ್ಕ್ಯೂಟ್ಗೆ ಸಂಪರ್ಕಿಸಿ ಮತ್ತು ಲ್ಯಾಂಪ್ L2 ತೆಗೆದುಹಾಕಿ. ಸ್ವಿಚ್ ಅನ್ನು ಮುಚ್ಚಿ ಮತ್ತು ಸರ್ಕ್ಯೂಟ್ನಲ್ಲಿ ಯಾವುದೇ ಪ್ರವಾಹದ ಹರಿವನ್ನು ಖಚಿತಪಡಿಸಿಕೊಳ್ಳಿ. ಸರಣಿ ಸಂಪರ್ಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ಅನ್ನು ಚರ್ಚಿಸೋಣ. ಒಂದೇ ಸರ್ಕ್ಯೂಟ್ಗೆ 3 ವೋಲ್ಟ್ ಮೀಟರ್ಗಳನ್ನು ಸಂಪರ್ಕಿಸಿ. V1, V2 ಮತ್ತು V3 ಪ್ರತಿಯೊಂದು 0ದಿಂದ 10 ವೋಲ್ಟ್ಗಳವರೆಗೆ ಅನುಕ್ರಮವಾಗಿ R1, R2, R3 ಪ್ರತಿರೋಧಗಳಿಗೆ ಅಡ್ಡಲಾಗಿ ಅಥವಾ ಸಮಾನಾಂತರವಾಗಿ. ಸ್ವಿಚ್ ಅನ್ನು ಮುಚ್ಚಿ V1, V2, V3 ವೋಲ್ಟ್ ಮೀಟರ್ಗಳು 3.9 ವೋಲ್ಟ್ಗಳಿಗೆ ಸಮಾನಾಂತರವಾಗಿರುತ್ತೆ ಎಂದು ಖಚಿತಪಡಿಸಿಕೊಳ್ಳಿ. V1 I into R1 1.3 into 3 3.9 volts. V2 I into R2 1.3 into 3 3.9 volt. V3 I into R3 1.3 into 3 3.9 volts. ಈಗ ಸ್ವಿಚ್ ಎಸ್ ಅನ್ನು ತೆರೆಯಿರಿ ಮತ್ತು ಸಣ್ಣ ತಂತಿಯ ಸಹಾಯದಿಂದ ರೆಸಿಸ್ಟರ್ 1ರ ಅಡ್ಡಲಾಗಿ ಶಾರ್ಟ್ ಮಾಡಿ. ವೋಲ್ಟೇಜ್ ಮೂಲದಿಂದ ಪ್ರತಿರೋಧಕ R2ಗೆ ಪ್ರಸ್ತುತವನ್ನು ಬೈಪಾಸ್ ಮಾಡುವುದು. ಸ್ವಿಚಸ್ ಅನ್ನು ಮುಚ್ಚಿ ನೀವು ಆಮ್ಮೀಟರ್ ರೀಡಿಂಗ್ನೊಂದಿಗೆ ಶೋ 2 ಆಂಪ್ಸ್ ವೋಲ್ಟ್ ಮೀಟರ್ V1 0 ವೋಲ್ಟ್ ಮತ್ತು ವೋಲ್ಟ್ ಮೀಟರ್ಗಳು V2 V3 6 ವೋಲ್ಟ್ಗಳನ್ನು ಓದುವುದನ್ನು ನೀವು ನೋಡಬಹುದು. ಹೇಗೆ ಎಂದು ಚರ್ಚಿಸೋಣ. ಇಲ್ಲಿ ರೆಸಿಸ್ಟರ್ R1ಗೆ ಅಡ್ಡಲಾಗಿ ಚಿಕ್ಕದಾಗಿರುವ ಕಾರಣ ವೋಲ್ಟೇಜ್ ಮೂಲದಿಂದ ಪ್ರವಾಹವು R1 ನಲ್ಲಿ ಹರಿಯುವುದಿಲ್ಲ ಮತ್ತು ಪ್ರಸ್ತುತವು ಪ್ರತಿರೋಧಕದ ಸುತ್ತಲೂ ಸುಲಭವಾದ ಮಾರ್ಗವನ್ನು ಅನುಸರಿಸುತ್ತದೆ. ಆದ್ದರಿಂದ ರೆಸಿಸ್ಟರ್ R1 ನಲ್ಲಿ ಪ್ರಸ್ತುತ ಹರಿವು ಅಸ್ತಿತ್ವದಲ್ಲಿಲ್ಲ ಮತ್ತು ಅದರ ಮೇಲೆ ವೋಲ್ಟೇಜ್ ಡ್ರಾಪ್ ಸಹ ಶೂನ್ಯವಾಗಿರುತ್ತದೆ. ಸರ್ಕ್ಯೂಟ್ ಕೇವಲ ಪ್ರತಿರೋಧಕಗಳು R2 R3 ಅನ್ನು ಒಳಗೊಂಡಿರುತ್ತದೆ ಎಂದು ಊಹಿಸಿ. ನೀವು I/V/R ಸೂತ್ರದಲ್ಲಿ ಪರ್ಯಾಯವಾಗಿ ಒಟ್ಟು ಪ್ರತಿರೋಧವು 6 ಓಮ್ ಆಗುತ್ತದೆ. I = 12/6 = 2. ನಾವು 2 ಆಂಪ್ಸ್ನಲ್ಲಿ ಕರೆಂಟ್ ಪಡೆಯುತ್ತೇವೆ. ಸ್ವಿಚಸ್ ಅನ್ನು ತೆರೆಯಿರಿ. R1ಗೆ ಅಡ್ಡಲಾಗಿ ಶಾರ್ಟ್ ಮಾಡಲಾದ ತಂತಿಯನ್ನು ತೆಗೆದುಹಾಕಿ ಮತ್ತು R1 R2 ಎರಡೂ ಪ್ರತಿರೋಧಕಗಳಲ್ಲಿ ಹೊಸ ಶಾರ್ಟ್ ಅನ್ನು ಮಾಡಿ. ಸ್ವಿಚಸ್ ಅನ್ನು ಮುಚ್ಚಿ ನೀವು ಆಮ್ಮೀಟರ್ 4 ಆಂಪ್ಸ್ ಮತ್ತು ವೋಲ್ಟ್ ಮೀಟರ್ V1 V2 0 ವೋಲ್ಟ್ ಅನ್ನು ಓದುವುದನ್ನು ನೀವು ನೋಡಬಹುದು. ವಿದ್ಯುತ್ ಪ್ರವಾಹವು ಶಾರ್ಟ್ ವೈರ್ ಮೂಲಕ ಹರಿಯುತ್ತದೆ ಮತ್ತು R1 R2 ನಿರೋಧಕಗಳ ಮೂಲಕ ಅಲ್ಲ. ಆದ್ದರಿಂದ R3ನ 3 ಓಮ್ಗಳ ಪ್ರತಿರೋಧ ಮೌಲ್ಯ ಮಾತ್ರ ಸರ್ಕ್ಯೂಟ್ನಲ್ಲಿ ಉಳಿಯುತ್ತದೆ. ಆದ್ದರಿಂದ ನಾವು ಸರ್ಕ್ಯೂಟ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡುವಾಗ ಸೂತ್ರದಲ್ಲಿ 12 ವೋಲ್ಟ್ಗಳು ಮತ್ತು 3 ಓಮ್ಗಳ ಮೌಲ್ಯವನ್ನು ಬದಲಿಸುವ ಮೂಲಕ I/V/R I 12/3 4 ನಾವು 4 ಆಂಪ್ಸ್ನಲ್ಲಿ ಪ್ರಸ್ತುತವನ್ನು ಪಡೆಯುತ್ತೇವೆ. ಶಾರ್ಟ್ ಸರ್ಕ್ಯೂಟ್ ಇಲ್ಲದಿದ್ದಾಗ ನಾವು ಪ್ರಸ್ತುತವನ್ನು 1.3 ಆಂಪ್ಗಳಲ್ಲಿ ಅಳೆಯುತ್ತೇವೆ. ನಾವು ಪ್ರತಿರೋಧಕ R1 ಅಡ್ಡಲಾಗಿ ಒಂದು ಸಣ್ಣ ಮಾಡಿದಾಗ ನಾವು 2 ಆಂಪ್ಸ್ ಪ್ರಸ್ತುತ ಅಳೆಯಲು, ನಾವು R1 R2 ಅಡ್ಡಲಾಗಿ ಒಂದು ಸಣ್ಣ ಮಾಡಿದಾಗ 4 ಆಂಪ್ಸ್ ಪ್ರಸ್ತುತ ಅಳೆಯಲು ಶಾರ್ಟ್ ಸರ್ಕ್ಯೂಟ್ ಪ್ರವಾಹ ಹೆಚ್ಚಿಸಲು ಕಾರಣವಾಗುತ್ತದೆ ಎಂದು ಇದು ತೋರಿಸುತ್ತದೆ. ಎಚ್ಚರಿಕೆ: ಎಲ್ಲಾ 3 ರೆಸಿಸ್ಟರ್ಗಳಲ್ಲಿ R1 R2 R3 ಕಿರು ಉಪಕರಣ ಮತ್ತು ಮನುಷ್ಯನಿಗೆ ಉಂಟಾಗುವ ಅಪಾಯಗಳ ಕಾರಣದಿಂದ ಹೆಚ್ಚು ಶಿಫಾರಸನ್ನ ಇದನ್ನ ಮಾಡಲಾಗಿಲ್ಲ. ಎಸಿ ಸರಣಿ ಸರ್ಕ್ಯೂಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನ ಪರಿಣಾಮವನ್ನು ನಾವು ಚರ್ಚಿಸೋಣ. L1 ಮತ್ತು L2 ಎಂಬ 2 ದೀಪಗಳನ್ನು ತೆಗೆದುಕೊಳ್ಳಿ. ಪ್ರತಿ ದೀಪದ ಶಕ್ತಿ ಮತ್ತು ಆಪರೇಟಿಂಗ್ ವೋಲ್ಟೇಜ್ ಕ್ರಮವಾಗಿ 60 ವ್ಯಾಟ್ ಮತ್ತು 240 ವ್ಯಾಟ್ ಆಗಿರಲಿ. ಸರಣಿಯಲ್ಲಿ ಲ್ಯಾಂಪ್ L1 ಮತ್ತು L2 ಅನ್ನು ಪರಸ್ಪರವಾಗಿ ಸಂಪರ್ಕಿಸಿ. 50 ಹರ್ಟ್ಸ್ ಎಸಿ ಪೂರೈಕೆ ಸ್ವಿಚ್ ಎಸ್ ಮತ್ತು ಚಲಿಸುವ ಐರನ್ ಆಮ್ಮೀಟರ್ 0ದಿಂದ 1 ಆಂಪ್ಸ್ ಅನ್ನು ಸರ್ಕ್ಯೂಟ್ಗೆ ಸಂಪರ್ಕಪಡಿಸಿ. ಸರ್ಕ್ಯೂಟ್ಗೆ ಸಮಾನಾಂತರವಾಗಿ 0ದಿಂದ 300 ವೋಲ್ಟ್ ಮೀಟರ್ಗಳವರೆಗೆ ಚಲಿಸುವ ಕಬ್ಬಿಣದ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ.
ಎಂಸಿಬಿ ಮೂಲಕ ಎಸಿ ಇನ್ಪುಟ್ ಮೂಲಕ್ಕೆ ಸಂಪೂರ್ಣ ಸರ್ಕ್ಯೂಟ್ ಸಂಪರ್ಕಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಎಂಸಿಬಿ ಮತ್ತು ಸ್ವಿಚ್ ಫೈನ್ ಆನ್ ಮಾಡುವ ಮೂಲಕ ಸರ್ಕ್ಯೂಟ್ ಅನ್ನು ಶಕ್ತಿಯುತಗೊಳಿಸಿ. ನೀವು ದೀಪ L1 ಮತ್ತು L2 ಗ್ಲೋಗಳನ್ನು ಡಿಮ್ಮರ್ನಲ್ಲಿ ನೋಡಬಹುದು, ಏಕೆಂದರೆ ಇನ್ಪುಟ್ 240 ವೋಲ್ಟೇಜ್ ಅನ್ನು ಪ್ರತಿ ದೀಪ L1 L2ಗೆ ಸಮಾನವಾಗಿ ವಿಂಗಡಿಸಲಾಗಿದೆ. ಕೋಷ್ಟಕದಲ್ಲಿ ವೋಲ್ಟ್ಮೀಟರ್ ಮತ್ತು ಆಮೀಟರ್ ರೀಡಿಂಗ್ಗಳನ್ನು ಗಮನಿಸಿ. ಈಗ 1 ಚದರ ಮಿಲಿಮೀಟರ್ ವ್ಯಾಸದ 1 ಅಡಿ ಉದ್ದದ ತಾಮ್ರದ ತಂತಿಯನ್ನು ತೆಗೆದುಕೊಂಡು ಲ್ಯಾಂಪ್ L1ಗೆ ಅಡ್ಡಲಾಗಿ ಇರಿಸಿ. ಲ್ಯಾಂಪ್ L1ಗೆ ಅಡ್ಡಲಾಗಿ ಇರುವುದನ್ನು ನೀವು ನೋಡಬಹುದು. ಲ್ಯಾಂಪ್ L1 ಆಫ್ ಸ್ಥಿತಿಯಲ್ಲಿರುವುದನ್ನು ನೀವು ನೋಡಬಹುದು ಮತ್ತು ಲ್ಯಾಂಪ್ L2 ಪ್ರಕಾಶಮಾನವಾಗಿ ಹೊಳೆಯಲು ಪ್ರಾರಂಭಿಸುತ್ತದೆ, ಏಕೆಂದರೆ ಶಾರ್ಟ್ ಸರ್ಕ್ಯೂಟ್ L1 ನಿಂದ ಪ್ರವಾಹವನ್ನು ತಿರುಗಿಸುತ್ತದೆ ಮತ್ತು L2 ನಲ್ಲಿ ಎಲ್ಲಾ ಪ್ರವಾಹಗಳನ್ನು ಹರಿಯುವಂತೆ ಮಾಡುತ್ತದೆ. ಕೋಷ್ಟಕದಲ್ಲಿ ವೋಲ್ಟ್ಮೀಟರ್ ಮತ್ತು ಆಮೀಟರ್ ರೀಡಿಂಗ್ಸ್ಗಳನ್ನು ಗಮನಿಸಿ. ಶಾರ್ಟ್ ಮಾಡಲಾದ ತಂತಿಯನ್ನು ತೆಗೆದುಹಾಕಿ ಮತ್ತು ಲ್ಯಾಂಪ್ L2ಗೆ ಅಡ್ಡಲಾಗಿ ಇರಿಸಿ ಮತ್ತು ಲ್ಯಾಂಪ್ L1ಗೆ ಪ್ರಕಾಶಮಾನವಾಗಿ ಮತ್ತು L2 ಆಫ್ ಸ್ಥಿತಿಯಲ್ಲಿ ಗ್ಲೋಗಳನ್ನು ಗಮನಿಸಿ. ಶಾರ್ಟ್ ಸರ್ಕ್ಯೂಟ್ನಲ್ಲಿನ ಪ್ರವಾಹವನ್ನು ಹೆಚ್ಚಿಸುತ್ತದೆ ಎಂದು ಇದು ತೋರಿಸುತ್ತದೆ. L1 ಮತ್ತು L2 ದೀಪಗಳಾದ್ಯಂತ ಶಾರ್ಟ್ ಮಾಡುವುದನ್ನು ಹೆಚ್ಚು ಶಿಫಾರಸು ಮಾಡುವುದಿಲ್ಲ. ಈ ವಿಡಿಯೋ ನೋಡಿದ ನಂತರ ನೀವು ಸರಣಿ ಸರ್ಕ್ಯೂಟ್ಗಳಲ್ಲಿ ತೆರೆದ ಮತ್ತು ಶಾರ್ಟ್ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್ ಮತ್ತು ಪ್ರವಾಹವನ್ನು ಅಳೆಯಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಶುಭ ದಿನ.